ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾಳೆ ವಿಶೇಷವಾಗಿ ನೀವು ಆಚರಣೆ ಮಾಡ್ತಾ ಇರೋಂಥ ರಾಮನವಮಿ ದಿನ ನಾನು ಹೇಳ್ಕೊಡುವಂಥ ಪುಟ್ಟ ತಂತ್ರಗಳನ್ನು ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳಿರ್ಬೋದು, ಕಷ್ಟಗಳಿರ್ಬೋದು, ಅಥವಾ ನಿಮಗೆ ಇಷ್ಟು ದಿನ ತನಕ ಆಗದಿರೋಂಥ ಕೆಲಸಗಳು ಕಾರ್ಯ ಕೈಗೂಡೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ನಾಳೆ ದಿನ ಏನು ಮಾಡ್ಬೋದು ಅಂದರೆ, ನಾಳೆ ದಿನ ನೀವು ಒಂದು 11 ಅಥವಾ 21 ಅಥವಾ 108 ತುಳಸಿ ಎಲೆಗಳ ಮೇಲೆ ನೀವು ಶ್ರೀರಾಮ ಅಂತ ನೀವು ಶ್ರೀಗಂಧದಿಂದ ಬರೆದು ಅದನ್ನು ನೀವು ರಾಮನ ದೇವಸ್ಥಾನಕ್ಕೆ ತಗೊಂಡೋಗಿ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮಗೆ ಯಾವ ರೀತಿ ಸಮಸ್ಯೆಗಳಿದೆ ಅದನ್ನು ಹೇಳಿ ನೀವು ನಾಳೆ ದಿನ ನೀವು ಅರ್ಚನೆ ಮಾಡಿಸೋದ್ರಿಂದ ಶ್ರೀರಾಮ ದೇವರಿಗೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅದು ಖಂಡಿತವಾಗ್ಲೂ ಪೂರಕವಾಗಿ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ವಿಳೆದೆಲೆಯ ಮೇಲೆ ನೀವು 11, 21, 108 ವಿಳೆದೆಲೆಯ ಮೇಲೆ ನೀವು ಸಿಂಧೂರ ಅಂತ ಸಿಗುತ್ತೆ. ಆ ಸಿಂಧೂರದಿಂದನೂ ಅಷ್ಟೇ ನೀವು ಶ್ರೀರಾಮ ಅಂತ ನೀವು ಬರೆದು ಅದನ್ನು ಮಾಲೆಯಾಗಿ ಕಟ್ಟಿ ನೀವು ನಾಳೆ ದಿನ ರಾಮಚಂದ್ರ ಪ್ರಭುಗಳ ದೇವಸ್ಥಾನಕ್ಕೆ ನೀವು ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಏರುಪೇರುಗಳಾಗಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ಸರಿ ಹೋಗೋ ಅಂಥದ್ದು ವ್ಯವಸ್ಥೆ ಆಗುತ್ತೆ. ಅದರಲ್ಲೂ ನೀವು ನಾಳೆ ದಿನ ವಿಶೇಷವಾಗಿ ಶ್ರೀರಾಮ ದೇವರು, ಆಂಜನೇಯ ದೇವರು ಮತ್ತು ಸೀತಾದೇವಿ, ಲಕ್ಷ್ಮಣ ಸಮೇತ ಇರುವಂಥ ದೇವಸ್ಥಾನಗಳಿಗೆ ನೀವು ಶ್ರೀರಾಮ ದೇವರಿಗೆ ಅದರಲ್ಲೂ ವಿಳೆದೆಲೆ ಮೇಲೆ ಜೇನುತುಪ್ಪನ ನೀವು ಹಾಕಿ ಯಾಲಕ್ಕಿ ಕಾಯಿನ ಇಟ್ಟು ನೀವು ನೈವೇದ್ಯವಾಗಿ ನಾಳೆ ದಿನ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಕುಟುಂಬದಲ್ಲಿರೋಂಥ ಸದಸ್ಯರ ಜೊತೆ ಭಿನ್ನಾಭಿಪ್ರಾಯಗಳಿದೆ, ಮನಸ್ತಾಪಗಳಿದ್ದರೆ, ಕಿತ್ತಾಟಗಳಿದ್ದರೆ, ಒಬ್ಬರನ್ನ ಕೊಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಅಂತಂದರೆ ನಿಮಗೆ ಈ ರೀತಿ ನೀವು ಕುಲದೇವರ ಆಶೀರ್ವಾದ ಅಥವಾ ಕುಲದೇವರ ಶಾಪದಿಂದ ನಿಮ್ಮ ಮನೇಲಿ ಏನಾದ್ರೂ ಜಗಳ, ಮನಸ್ತಾಪ, ಕಿರಿಕಿರಿ, ಯಾವುದೇ ರೀತಿಯ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು ಏನು ಮಾಡ್ಬೋದು ಅಂದರೆ ನಾಳೆ ಆಂಜನೇಯನ ದೇವಸ್ಥಾನ ಇರ್ಬೋದು, ಆಂಜನೇಯನ ದೇವಸ್ಥಾನದಲ್ಲಿರೋಂಥ ಶ್ರೀರಾಮ, ಸೀತಾದೇವಿ, ಆಮೇಲೆ ಲಕ್ಷ್ಮಣ ಮತ್ತು ಆಂಜನೇಯ ಇಷ್ಟೂ ಜನ ಇರೋವಂಥ ದೇವಸ್ಥಾನಕ್ಕೆ ಹೋಗಿ ನೀವು ಪಾನ್ ಬಿಡ ಅಂತ ಸಿಗುತ್ತೆ, ಅಂದರೆ ಪಾನ್ಗಳಂತ ಸಿಗುತ್ತೆ, ಅದನ್ನು ನೀವು ಒಂದು 11 ನೀವು ಕೊಟ್ಟು ಅರ್ಚನೆ ಮಾಡಿಸೋದ್ರಿಂದ ಅದನ್ನು ತಗೊಂಬಂದು ನೀವು ಅರ್ಚನೆ ಮಾಡಿಸಿದ ಒಂದು 11 ನೀವು ಕೊಟ್ಟಿರ್ತೀರ. ಆ 11ರಲ್ಲಿ ಒಂದು 5 ಇಸ್ಕೊಂಬಂದು ನಿಮ್ಮ ಮನೆಯಲ್ಲಿ ಯಾರ ನಡುವೆ ಭಿನ್ನಾಭಿಪ್ರಾಯದ ಮನಸ್ಸುಗಳಿರುತ್ತೋ ಅಂಥವ್ರಿಗೆ ಅದನ್ನು ನೀವು ತಿನ್ನೋಕ್ಕೆ ಕೊಡೋದ್ರಿಂದ ರಾಮನ ಆಶೀರ್ವಾದದಿಂದ ನಿಮ್ಮಲ್ಲಿರೋಂಥ ಭಿನ್ನಾಭಿಪ್ರಾಯಗಳು, ವೈಮನಸ್ಸು ಮುರಿದೋಗಿ ಅದಾದಮೇಲೆ ನಿಮ್ಮ ನಡುವೆ ಪ್ರೀತಿ, ಅನ್ಯೋನ್ಯತೆ ಅನ್ನೋದು ಶುರುವಾಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಸೀತಾಮಾತೆಯ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳಿದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಅಕಸ್ಮಾತು ಅಂದರೆ ಸ್ನೇಹಿತರ ಜೊತೆ ಏನಾದರೂ ಜಗಳಗಳಾಗಿದ್ದರೆ, ಅಕ್ಕಪಕ್ಕದವರ ಜೊತೆ ಭಿನ್ನಾಭಿಪ್ರಾಯದಿಂದ ನೀವು ಮುನಿಸ್ಕೊಂಡಿದ್ರೆ ಅದು ಕೂಡ ಸರಿ ಹೋಗಬೇಕು ಅಂದಾಗ ನೀವು ಈ ರೀತಿ ಪಾನ್ ಬೀಡ ಅಂತ ಸಿಗುತ್ತಲ್ಲ ಅದನ್ನು ನೀವು ಅರ್ಚನೆ ಮಾಡಿಸಿ ಅದನ್ನು ನೀವು ಒಬ್ರಿಗೆ ಒಬ್ಬರು ಕೊಟ್ಟು ಶೇರ್ ಮಾಡ್ಕೊಳ್ಳೋದ್ರಿಂದನೂ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದನ್ನು ನೀವು ಮಾಡ್ಬೋದು. ಅದರಲ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು ನಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಅಂತ
ಪರಿತಪಿಸ್ತಾ ಇರುವಂಥವ್ರು ನಾಳೆ ವಿಶೇಷವಾಗಿ ಬೇಲದ ಹಣ್ಣು ಅಂತ ಸಿಗುತ್ತೆ. ಆ ಬೇಲದ ಹಣ್ಣು, ಬೆಲ್ಲ ಮತ್ತು ಯಾಲಕ್ಕಿಕಾಯಿ ಮತ್ತು ನಿಂಬೆ ಹಣ್ಣನ್ನು ಸೇರಿಸಿ ನೀವು ವಿಶೇಷವಾಗಿ ನೀವು ಪಾನಕನ ತಯಾರು ಮಾಡಿ ಅದನ್ನು ನೀವು ರಾಮನ ದೇವಸ್ಥಾನಗಳಲ್ಲಿ ನೀವೇ ಸ್ವತಃ ತಯಾರು ಮಾಡಿ ನೀವೇ ಸ್ವತಃ ಹಂಚೋದ್ರಿಂದ ಖಂಡಿತವಾಗ್ಲೂ ಈ ರೀತಿ ಸಮಸ್ಯೆಗಳಿಂದ ನೀವು ಹೊರಬರ್ಬೋದು. ಅದರಲ್ಲೂ ನಾಳೆ ದಿನ ವಿಶೇಷವಾಗಿ ನಿಮಗೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಜೊತೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ರಾಮನ ದೇವಸ್ಥಾನದ ಮುಂದೆ ಕೋಸಂಬರಿಗಳನ್ನು ಹಂಚೋದ್ರಿಂದ, ಸೌತೆಕಾಯಿಯಿಂದ ತಯಾರು ಮಾಡಿದಂಥ ಕೋಸಂಬರಿನ ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಆದಷ್ಟು ಬೇಗ ಶುಭ ಕಾರ್ಯಗಳು ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ರಾಮನ ದೇವಸ್ಥಾನಗಳಿಗೆ ನೀವು ರಾಮನಿಗೆ ಏನಾದ್ರೂ ವಸ್ತುಗಳನ್ನು ನೀವು ಕೊಡಬೇಕು ಅಂದರೆ ಅದರಲ್ಲೂ ಹನುಮಂತ ದೇವರು, ರಾಮ ದೇವರು ಇರೋ ಅಂತಹ ಚಿತ್ರಪಟ ಇರುವಂತಹ ಧ್ವಜಗಳು ಸಿಗುತ್ತೆ. ಆ ಧ್ವಜಗಳನ್ನು ನೀವು ತಗೊಂಡೋಗಿ ರಾಮನ ದೇವಸ್ಥಾನಗಳಿಗೆ ನೀವು ಅರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನಿಂತೋಗಿರೋಂಥ ಕೆಲಸ ಕಾರ್ಯಗಳು ಗೆಲುವನ್ನು ಸಾಧಿಸೋದಕ್ಕೆ ಈ ಬಾವುಟ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋದರೆ ಬಾವುಟ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ, ಅದನ್ನು ನೀವು ದಾನವಾಗಿ ಕೊಡ್ಬೋದು. ಅದರಲ್ಲೂ ನೀವು ರಾಮ ಮತ್ತು ಹನುಮಂತ ಇರುವಂತಹ ಕೊರಳಿಗೆ ಹಾಕೊಳ್ಳೋ ಅಂತಹ ಶಾಲ್ ಥರ ಸಿಗುತ್ತೆ, ಅದನ್ನು ಸಹ ನೀವು ನಾಳೆ ದಿನ ವಿಶೇಷವಾಗಿ ಭಕ್ತರಿಗೆ ಬರೋವಂಥದ್ದನ್ನ ನೀವು ನಾಳೆ ಹಂಚೋದ್ರಿಂದ ಧ್ವಜಗಳ ಜೊತೆಗೆ ಶಾಲ್ಗಳಂತ ಪುಟಾಣಿ ಶಾಲ್ಗಳು ಸಿಗುತ್ತೆ, ಅದನ್ನು ನೀವು ಕೊಡ್ಬೋದು ನಾಳೆ ದಿನ. ಅದನ್ನು ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಅಕಸ್ಮಾತ್ ನಿಮ್ಮ ಬಹು ಬೇಡಿಕೆ ಇಷ್ಟಾರ್ಥಗಳು ಬೇಗನೆ ನೆರವೇರಬೇಕು ಅಂತ ಬಯಸೋವಂಥವ್ರು ನಾಳೆ ದಿನ ರಾಮನ ದೇವಸ್ಥಾನದಲ್ಲಿ ನೀವು ಏನನ್ನೂ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ರಾಮದೇವರಿಗೆ ನೀವು ಹನುಮಂತ ದೇವರ ಇರೋಂಥ ಹನುಮಾನ್ ಚಾಲೀಸ್ ಅಂತ ಬರುತ್ತೆ, ಆ ಹನುಮಾನ್ ಚಾಲೀಸು ಮಂತ್ರನ ನೀವು ಪ್ರಿಂಟೌಟ್ ತೆಗೆದು ಅಂದರೆ ಅದನ್ನು ನೀವು ಒಂದು ಪುಟಗಳಲ್ಲಿ ಅಂದರೆ ಒಂದು ಸಣ್ಣದಾಗಿ ರ್ಯಾಪರಲ್ಲಿ ಒಂದು ಹಾಳೆಯಲ್ಲಿ ನೀವು ಪ್ರಿಂಟ್ ತೆಗೆಸ್ಬಿಟ್ಟು 108 ಅಥವಾ 1008 ಪ್ರಿಂಟ್ಗಳನ್ನ ನೀವು ಹಾಳೆಗಳನ್ನ ನೀವು ತೆಗೆಸಿ ನಾಳೆ ದಿನ ವಿಶೇಷವಾಗಿ ರಾಮನ ದೇವಸ್ಥಾನಗಳಲ್ಲಿ ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇರುವಂತಹ ಯಾವುದೋ ರೀತಿಯ ಶಾಪಗಳಿದ್ದರೆ, ಪಿತೃದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಆ ಮಂತ್ರನ ನೀವು ಜೆರಾಕ್ಸ್ ಮಾಡಿಸಿ ಅಂದರೆ ಪ್ರಿಂಟೌಟ್ ಮಾಡಿಸಿ ಅದನ್ನು ನೀವು ಅಲ್ಲಿ ಬರೋಂಥ ಭಕ್ತಾದಿಗಳಿಗೆ ಹಂಚಿದಾಗ ಅದನ್ನು ಅವರು ಓದಿದಾಗ ಅದರ ಪುಣ್ಯದಿಂದ ನಿಮಗೆ ಯಾವುದೋ ರೀತಿಯ ಸಮಸ್ಯೆಗಳು ಅಡೆತಡೆಗಳಾಗಿದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಅದು ನಾಳೆ ದಿನ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ರಾಮಕೋಟಿ ಬರೆಯೋವಂಥವ್ರು ಖಂಡಿತವಾಗ್ಲೂ ನಾಳೆಯಿಂದ ನೀವು ಶುರು ಮಾಡ್ಬೋದು. ಅದರಲ್ಲೂ ಒಂದು ದೊಡ್ಡದೊಂದು ಬುಕ್ಕನ್ನ ತೊಗೊಬೇಕಾಗುತ್ತೆ, ಅದು ಯಾವುದೇ ಆಗಿರ್ಬೋದು, ರೂಲ್ ಬುಕ್ ಆಗಿರ್ಬೋದು, ವೈಟ್ ಬುಕ್ ಆಗಿರ್ಬೋದು, ಅದನ್ನು ನೀವು ತೊಗೊಬೋದು. ಅದರಲ್ಲೂ ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ರಾಮಕೋಟಿನ ನಾವು ಬರಿತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಅದರ ರ್ಯಾಪರ್ ಬಂದು ರೊಟ್ಟುಗಳು ಬಂದು ಆರೆಂಜ್ ಕಲರ್ ಇಲ್ಲ ಗ್ರೀನ್ ಕಲರ್ ಇರೋವಂಥದ್ದು ಅಂಥದ್ದನ್ನು ನೀವು ತಗೊಂಡು ಅದಕ್ಕೆ ಒಂದು ರೇಷ್ಮೆ ದಾರದಿಂದ ಅಥವಾ ಪೆನ್ನು ಅಷ್ಟೇ ಹಳದಿ ಬಣ್ಣದ್ದು ಇಲ್ಲ ಆರೆಂಜ್ ಕಲರ್ದನ್ನ ನೀವು ತಗೊಂಡು ಅದಕ್ಕೆ ನೀವು ರೇಷ್ಮೆ ದಾರನ ನೀವು ಸುತ್ತಿ ಅದರಲ್ಲೂ ವಿಶೇಷವಾಗಿ ಆ ಫೋಟೋದ ಮೇಲೆ ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ, ಆಂಜನೇಯ ಇರೋವಂಥದ್ದು ಒಂದು ಫೋಟೋನ ಅದ್ರ ಮೇಲೆ ಮೊದಲ ಹಾಳೆ ಮೇಲೆ ನೀವು ಅಂಟಿಸಿ ಅದ್ರ ಮೇಲೆ ನೀವು ಹಾಲಿನಿಂದ ಶ್ರೀರಾಮ್ ಅಂತ ಬರೆದು ಜೈ ಹನುಮಾನ್ ಅಂತ ನೀವು ಬರೆದು ತದನಂತರ ನೀವು ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ನಾನು ರಾಮಕೋಟಿನ ಬರಿತೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ನೀವು ಬರೆಯೋದಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವಿಶೇಷವಾಗಿ ನೀವು ಅದರ ಮೇಲೆ ಶ್ರೀರಾಮ ಅಂತ ಬರೆಯೋದಕ್ಕಿಂತ ಮುಂಚೆ ನಿಮ್ಮ ನಕ್ಷತ್ರ, ಗೋತ್ರ, ಯಾವ ಉದ್ದೇಶಕ್ಕೆ ಬರಿತಾ ಇದ್ದೀರಾ ಅಂತ ನೀವು ಹೇಳಿ ಅದನ್ನು ಬರಿಬೇಕಾಗುತ್ತೆ. ಅಥವಾ ಗ್ರೀನ್ ಕಲರ್ ಪೆನ್ಗಳಿಂದ ಬರಿಬೋದು, ಇಲ್ಲಾಂತೆ ಕೆಂಪು ಕಲರ್ ಅಂದರೆ ಆರೆಂಜ್ ಕಲರು ಬಣ್ಣದಿಂದ ಬರಿಬೋದು, ಇಲ್ಲ ಕೆಂಪು ಬಣ್ಣದ ಪೆನ್ ಇಂಕ್ಗಳಿಂದ ನೀವು ಬರಿಬೇಕಾಗುತ್ತೆ. ಅದನ್ನು ನೀವು ಬರೆಯುವಾಗ ಯಾವಾಗಲೂ ಅಷ್ಟೇ ನೆಲದ ಮೇಲೆ ಕೂತ್ಕೊಂಡು ಬರಿಬಾರ್ದು. ಒಂದು ಮಣೆನ ಹಾಸ್ಕೊಂಡು ಆ ಮಣೆ ಮೇಲೆ ನೀವು
ಒಂದು ಚಾಪೆ ಹಾಸ್ಕೊಂಡು ಚಾಪೆ ಮೇಲೆ ಒಂದು ಮಣೆನ ನೀವು ಹಾಕ್ಕೊಂಡು ಶ್ರದ್ಧಾ ಭಕ್ತಿಗಳಿಂದ ನೀವು ಬರಿಬೇಕಾಗುತ್ತೆ. ಒಂದು ಸಾರಿ ಬರೆಯೋಕ್ಕೆ ಕೂತ್ಕೊಂಡ್ಮೇಲೆ ಕೊನೆ ಪಕ್ಷ 100 ಸಾರಿ ಆದ್ರೂ 101 ಸಾರಿ, 21 ಸಾರಿ, 11 ಸಾರಿ ನೀವು ಬರೆದು ತದನಂತರ ಆ ಪೆನ್ನನ್ನು ಆ ಬುಕ್ ಒಳಗಡೆ ಇಟ್ಟು ನಮಸ್ಕಾರ ಮಾಡಿ ದೇವರ ಮನೆಯಲ್ಲಿ ಇಟ್ಟು ತದನಂತರ ನೀವು ಅದನ್ನು ಎತ್ತಿಡಬೇಕಾಗುತ್ತೆ. ಈ ರೀತಿ ನೀವು ನಾಳೆ ದಿನ ರಾಮಕೋಟಿನೂ ನೀವು ಸಹ ಬರಿಬೋದು ಅಂತ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇಷ್ಟು ನೀವು ನಾಳೆ ಕೊನೆ ಪಕ್ಷ ಇಷ್ಟದ್ರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ, ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ನಾಳೆ ದಿನ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಶ್ರೀರಾಮ ದೇವಸ್ಥಾನಗಳಲ್ಲಿ ಬೆಲ್ಲದ ದೀಪಗಳನ್ನು ನೀವು ನಾಳೆ ದಿನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇಲ್ಲ ಅಂದರೆ 5 ಮಣ್ಣಿನ ದೀಪಗಳನ್ನು ನೀವು ತುಪ್ಪದ ದೀಪದ ಬತ್ತಿಗಳನ್ನು ಹಾಕಿ ನೀವು ರಾಮನ ದೇವಸ್ಥಾನಗಳಲ್ಲಿ ನೀವು ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು.